ಇವತ್ತು ನಾನು ಒಂದು 2 ಹೇರ್ ಸ್ಟೈಲ್ನ ಟ್ರೈ ಮಾಡಿದ್ದೆ. ಅದು ಡಮ್ಮಿ ಮೇಲೆ ಫಸ್ಟ್ ಟೈಮು. ಇದುವರೆಗೂ ನಾನು ಒಂದು ಸರಿನೂ ಡಮ್ಮಿ ಮೇಲೆ ಹೇರ್ ಸ್ಟೈಲ್ನ ಟ್ರೈಯೇ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಡಮ್ಮಿ ಮೇಲೆ ಹೇರ್ ಸ್ಟೈಲ್ನ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ರಿಯಲ್ ಹೇರ್ ಮೇಲೆ ಮಾಡೋದಕ್ಕೂ ಡಮ್ಮಿ ಮೇಲೆ ಮಾಡೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಜನ ಡಮ್ಮಿ ಮೇಲೆ ಫಸ್ಟ್ ಟ್ರೈ ಮಾಡಿ ಆಮೇಲೆ ರಿಯಲ್ ಹೇರ್ ಮೇಲೆ ಟ್ರೈ ಮಾಡಿರ್ತಾರೆ. ಬಟ್ ನಾನು ಇಲ್ಲಿ ಉಲ್ಟಾ ಮಾಡಿದ್ದೆ. ಬಟ್ ಆದ್ರೂ ರಿಯಲ್ ಹೇರ್ ಮೇಲೆ ಪ್ರಾಕ್ಟೀಸ್ ಆಗಿ ಡಮ್ಮಿ ಮೇಲೆ ಮಾಡೋದು ತುಂಬಾ ಕಷ್ಟ. ಆ್ಯಂಡ್ ಇಲ್ಲಿ ಫಿನಿಶಿಂಗು ಅಲ್ಲಿ ಫಿನಿಶಿಂಗೂ ಭಾರಿ ವ್ಯತ್ಯಾಸ ಇರುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ ಪ್ರಕಾರ ಈ ಹೇರ್ ಸ್ಟೈಲ್ನ ನಾನು ಶಾರ್ಟಾಗಿ ಟ್ಯುಟೋರಿಯಲ್ ಮಾಡ್ಕೊಂಡಿದ್ದೀನಿ. ಅದನ್ನು ಇನ್ಸ್ಟಾದಲ್ಲಿ ಆದಷ್ಟು ಬೇಗ ಅಪ್ಲೋಡ್ನ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವತ್ತು ಹೇರ್ ಸ್ಟೈಲೆಲ್ಲ ಎರಡನ್ನ ಕ್ರಿಯೇಟ್ ಮಾಡಿಕೊಂಡು ಕೂತಿದ್ದಾಗ ನನಗೆ ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು. ಈನಾ ಪೌಡರ್ನೆಲ್ಲ ಆರ್ಡ್ರ್ ಮಾಡಿದ್ದೆ ನಮ್ಮ ಮಾಮ ಹತ್ರ, ಅದು ಕೂಡ ರಿಸೀವ್ ಆಗಿತ್ತು. ಅದನ್ನು ಕೂಡ ತೆಗೆದು ಅನ್ಬಾಕ್ಸ್ ಮಾಡಿಕೊಂಡೆ. ಆಮೇಲೆ ಇವತ್ತು ರಾಯರ ವಾರ ಕೂಡ ಆಗಿತ್ತು, ವಾರ ಮಾಡಬೇಕಾಗಿತ್ತು. ಪೂಜೆ ಎಲ್ಲ ಮಾಡೋದಕ್ಕೆ ಮನೆಯೆಲ್ಲ ಗುರ್ಸಿ ಒರೆಸೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೆ. ಎಲ್ಲ ಒರೆಸಿದೆ ಆಲ್ರೆಡಿ. ಇನ್ನೇನು ಮುಗಿಸ್ಬೇಕಾಗಿತ್ತು. ಆಗ ನನ್ನ ಮಗ ಬಂದ. ಅವನು ಅಂತೂ ಇದನ್ನು ನೋಡಿದ್ರೆ ಸಾಕು, ಅವನು ನಾನು ಒರೆಸ್ತೀನಿ, ಅದು ಈಸಿಯಾಗಿ ಆರಾಮಾಗಿ ಒರೆಸ್ಬೋದಲ್ವ, ಹಂಗಾಗಿ ಆ ಸ್ಪಿನ್ ಮಾಪ್ ಇಟ್ಕೊಂಡು ಒರೆಸ್ತಾ ಇರ್ತಾನೆ. ನಾನು ಕೇಳ್ತಾ ಇದ್ದೆ ಅವನಿಗೆ, ದೊಡ್ಡವನಾದ್ಮೇಲೆ ಒರೆಸುವಂತೆ ಬಿಡೋ, ಏನಾರು ಅಮ್ಮಂಗೆ ಹುಷಾರಿಲ್ಲ ಅಂದರೆ ಅವಾಗ ಒರೆಸಲ್ವಂತೆ, ಇವಾಗ ಮಾತ್ರ ಆಟ ಅಲ್ವಾ, ಇವಾಗ ಹೊಸದು ಗೊತ್ತಾಗಬೇಕು, ಅದಕ್ಕಷ್ಟೇ ಇವಾಗಲೇ ಹೇಳ್ಬಿಟ್ಟವನು ಅವನು ಆಮೇಲೆ ಮಾಡಲ್ಲ ಅಂತ. ಒರೆಸಿ ಎಲ್ಲ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೆ. ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡೆ. ಆ್ಯಂಡ್ ತಲೆಯಲ್ಲಿ ಕಟ್ಕೊಂಡಿರೋ ಟವಲ್ ಬಿದ್ದೋಗ್ತಾಯಿತ್ತು, ಅದನ್ನು ತೆಗೆದಿಟ್ಬಿಟ್ಟು ಕೂದಲು ಕ್ಲಿಪ್ ಹಾಕ್ಕೊಂಡು ಬರೋಣ ಅಂತೇಳ್ಬಿಟ್ಟು ಕೂದಲನ್ನೆಲ್ಲ ಕೊದ್ರಕೊಂಡು ಕ್ಲಿಪ್ ಹಾಕ್ಕೊಂಡು ಬಂದು ಮಿಕ್ಕಿದ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಇಷ್ಟು ದಿನ ಹೊಸ್ಲಿಗೆ ಜಾಸ್ತಿ ನೀರು ಹಾಕ್ಬಿಟ್ಟೆಲ್ಲ ತೊಳೆದ್ಬಿಡ್ತಾ ಇದ್ದೆ. ಬಟ್ ಡೋರ್ ಒಂದೊಂದು ಸರಿ ಅದೇನೋ ನೀರು ಕುಡ್ದಂಗಾಗಿ ಟೈಟ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೋಸ್ಕರ ತ್ಯಾವದ ಬಟ್ಟೆ ಮಾಡಿಕೊಂಡು ಹೊಸ್ಲನ್ನ ಒರೆಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಉದುರಿಸ್ಕೊಂಡು ಅರಿಶಿನ ಎಲ್ಲನೂ ಕೂಡ ಹಚ್ಕೊತಾ ಇದ್ದೀನಿ. ಅರಿಶಿನ ಎಲ್ಲನೂ ಹಚ್ಕೊಂಡು ಆದಮೇಲೆ ಅದಕ್ಕೆ ಅರಿಶಿನ ಕುಂಕುಮನೂ ಕೂಡ ಇಟ್ಕೊತಾ ಇದ್ದೀನಿ. ಪೇಂಟಲ್ಲಿ ಇಡೋದಕ್ಕಿಂತ ಈ ರೀತಿಯಾಗಿ ನಾವು ಪೂಜೆ ಮಾಡ್ಬೇಕಾರೆಲ್ಲ ಮನೆ ಕ್ಲೀನ್ ಮಾಡಿದವಾಗೆಲ್ಲ ಈ ಥರ ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಹೊಸ್ಲು ನೋಡೋಕ್ಕೆ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ. ಒಂಥರ ಏನೋ ಒಂಥರ ಖುಷಿ ಥರ ಅನಿಸ್ತಾ ಇರುತ್ತೆ. ಒಳ್ಳೆ ಸಮಾಧಾನ ಮನೆ ನೋಡಿದಾಗ ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ ನನಗೆ, ನನ್ನ ಪರ್ಸ್ನಲಾಗೆ. ಆ್ಯಂಡ್ ಎಲ್ರಿಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ರಂಗೋಲಿನ ಇಟ್ಟು ಜಾಸ್ತಿ ಓಡಾಡ್ತಿದ್ರೆ ರಂಗೋಲಿನೂ ಕೂಡ ಅರ್ಸೋಗ್ತಾ ಇರುತ್ತೆ. ಬಟ್ ನಾನಿಲ್ಲಿ ಜಾಸ್ತಿ ಮೇಲ್ಗಡೆ ಯಾರೂ ಓಡಾಡಲ್ಲ, ಸೊ ಹಂಗಾಗಿ ಹೊಸ್ಲು ಮೇಲೆ ನನಗೆ ರಂಗೋಲಿ ಬಿಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ರಂಗೋಲಿನ ಬಿಟ್ಕೊಂಡು ಆಮೇಲೆ ತುಳಸಿ ಪಾಟಿಗೂ ಕೂಡ ಸ್ವಲ್ಪ ತೊಳೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಕೊಂಡು ಅಲ್ಲೂ ಕೂಡ ರಂಗೋಲಿನೆಲ್ಲನೂ ಕೂಡ ಬಿಟ್ಕೊಂಡೆ. ಆ್ಯಂಡ್ ನನ್ನ ಮಗ ಅಂತೂ ನೋಡಿದ್ರು ಅಂತೂ ಫುಲ್ಲು ಗುಡ್ಸಾಕ್ಬಿಡ್ತಾನೆ, ನೀರೆಲ್ಲ ತಂದು ಚೆಲ್ಬಿಡ್ತಾನೆ ರಂಗೋಲಿ ಮೇಲೆ. ಆದ್ರೂ ಪೂಜೆ ಮಾಡೋ ಟೈಮಿಗೆ ರಂಗೋಲಿ ಇರಲಿ ಅಂದ್ಬಿಟ್ಟು ರಂಗೋಲಿನೆಲ್ಲನೂ ಬಿಟ್ಕೊಂಡೆ. ತುಳಸಿ ಪಾಟ್ ಹತ್ರನೂ ಕೂಡ ಬತ್ತಿನ ನಾನೇ ಮನೆಯಲ್ಲೇ ಹೊಸ್ತು ಇಟ್ಕೊಂಡಿದ್ದೆ. ನಮ್ಮ ಅಂಗಡಿ ಹತ್ರ ಅಮ್ಮ ಗಿಡ ಏನೋ ಹಾಕಿದ್ರು, ಹತ್ತಿ ಗಿಡ, ಅದರಲ್ಲೆಲ್ಲ ಕಿತ್ಕೊಂಬಂದು ಸ್ವಲ್ಪ ಎಷ್ಟೊಂದು ಹತ್ತಿ ಕೊಟ್ಟಿದ್ರು. ಅದರಲ್ಲೇನೇ ಹೊಸ್ತಿ ಬತ್ತಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಪೋಣಿಸ್ಕೊತಾ ಇದ್ದೆ. ಅದು ಎಲ್ಲಿಟ್ಟಿದೆ ಅಂತ ಗೊತ್ತಾಗಿರಲಿಲ್ಲ, ಅದೊಂದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೆ. ಎಲ್ಲನೂ ರೆಡಿ ಮಾಡಿದ್ದೆ. ಆಮೇಲೆ ಕೆಳಗಡೆ ಹೋದೆ, ಅಮ್ಮನೂ ಕೂಡ ಬಂದಿದ್ದರು. ಅವ್ರ ಹತ್ರ ಕೇಳಿ ಆಮೇಲೆ ಅಮ್ಮ ಕೊಟ್ಟರು, ಅದನ್ನು ತೊಗೊಂಬಂದು ಬತ್ತಿನ ಪೋಣಿಸ್ಕೊಂಡು ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಂಡು ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡಬೇಕಾದ್ರೆ ಬತ್ತಿ ಅಂಟಿಸೋದಕ್ಕೆ ನಾವು ಡೈರೆಕ್ಟಾಗಿ ಏನು ಮ್ಯಾಚ್ ಬಾಕ್ಸಿಂದನೇ ಅಂಟಿಸ್ಬಾರ್ದಂತೆ. ಸೊ ಹಾಗಾಗಿ ನಾನು ಕೂಡ ಚೇಂಜಸ್ನ ಮಾಡ್ಕೊಳ್ಳೋಣ. ಇಷ್ಟು ದಿನ ನಾನು ಹಂಗೆ ಮಾಡ್ತಾಯಿದ್ದೆ, ಬಟ್ ಹಂಗೆ ಮಾಡಬಾರ್ದು ಅಂತ ಗೊತ್ತಾದಮೇಲೆ ಇವಾಗ ಗಂಧದ ಕಡ್ಡಿಗೆ ಹಚ್ಕೊಂಡು ಅದರಿಂದ ನಾನು ದೀಪನ ಅಂಟಿಸ್ಕೊಂಡೆ. ಇವಾಗ ಅಂಟಿಸ್ತಾ ಇರೋ ಈ ಧೂಪದ ಸ್ಟಿಕ್ಕು ಮತ್ತು ಧೂಪದ ಕೋನನ್ನು ನಾನು ಮಂತ್ರಾಲಯಕ್ಕೆ ಹೋದವಾಗ ತೊಗೊಂಡು ಬಂದಿದ್ದೆ. ಮೊದಲೆಲ್ಲ ಧೂಪದ್ದು ಪಾಟ್ ಥರ ಬರುತ್ತಲ್ಲ ಅದನ್ನು ಹಚ್ತಾ ಇದ್ದೆ. ಬಟ್ ಅದು ಜಾಸ್ತಿ ಹೆವಿ ಅಂದರೆ ಹೆವಿ ಸ್ಮೆಲ್ಲು ಮತ್ತು ಗಂಟ್ಲಲ್ಲೇ ಸಿಗಾಕೊಂಡಂಗೆ ಹೊಗೆ ಎಲ್ಲ ಸುತ್ಕೊಂಡಂಗೆ ಅನ್ನಿಸ್ತಾಯಿತ್ತು. ಬಟ್ ಇದೊಂಥರ ತುಂಬ ಚೆನ್ನಾಗಿದೆ. ಇದನ್ನ ಹಚ್ಚಿದಾಗ ಒಂಥರ ಉಸಿರು ಕಟ್ಟೋ ಥರ ಏನೂ ಅನಿಸೋದೇ ಇಲ್ಲ. ನ್ಯಾಚುರಲಾಗೆ ನಾವು ಊದ್ಗಡ್ಡಿ ಎಷ್ಟಾಗಿ ಹೆಂಗಿರುತ್ತೋ ಆ ಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಚಂದನದ್ದು ಐ ಥಿಂಕ್ ಗಂಧಿಗೆ ಅಂಗಡಿಲೂ ಸಿಗುತ್ತೇನೋ ಒಂದು ಸರ್ತಿ ವಿಚಾರಿಸಿ ನೋಡಿ. ನಾನು ಎಲ್ಲೂ ಕೇಳಿಲ್ಲ, ಬಟ್ ಅಲ್ಲಿ ಮಂತ್ರಾಲಯದಲ್ಲಿ ನೋಡಿದಾಗ ನಂಗೆ ತೊಗೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಅಲ್ಲೇ ತೊಗೊಂಡು ಬಂದೆ.
ಫಸ್ಟು ಗಂಧದ ಕಡ್ಡಿಲೆಲ್ಲ ಪೂಜೆ ಮಾಡಾದಮೇಲೆ ನೀವು ಫೈನಲ್ ಟಚ್ ಕರ್ಪೂರದಲ್ಲಿ ಪೂಜೆ ಮಾಡಲೇಬೇಕು. ನಮ್ಮ ಕಷ್ಟಗಳೇನೇ ಇದ್ರೂ ಕರ್ಪೂರ ಕರಗ್ದಂಗೆ ಕರಗಲಿ ಅನ್ನೋದಕ್ಕೋಸ್ಕರ ಕರ್ಪೂರನ ಬೆಳಗೋದು. ಸೊ ಹಂಗಾಗಿ ಕರ್ಪೂರದಲ್ಲಿ ಫೈನಲಾಗಿ ಪೂಜೆನ ಮಾಡಿ ಮುಗಿಸಿ ಆಮೇಲೆ ನನ್ನ ಮಗನೂ ಕರ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ರಾಯರ ದೇವಸ್ಥಾನ ನಮ್ಮ ಕುಣಿಗಲಲ್ಲಿ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಕಾಲು ಕೈಯೆಲ್ಲ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗಿ ನಾನು ಪ್ರತಿ ಸರಿ ಬಂದವಾಗ್ಲೂ ಕೂಡ ತುಪ್ಪದ ದೀಪನ ಅಂಟಿಸ್ತೀನಿ. ಬೆಳಗ್ಗೆ ಬೆಳಗ್ತೀನಿ. ನನ್ನ ಮಗನ ಕರ್ಕೊಂಬಂದಾಗ್ಲೂ ಎಷ್ಟೊಂದು ಸಾರಿ ತೋರಿಸಿದ್ದೀನಿ. ಇದು 10 ರೂಪೀಸಿಗೆ 2 ಕೊಡ್ತಾರೆ. ಅಲ್ಲೇ ಟಿಕೆಟ್ ತೊಗೊಂಡ್ರೆ ಅವರು ಅಲ್ಲೇ ದೀಪ ಕೂಡ ಇರುತ್ತೆ. ನಾವೇನೇ ದೀಪನ ಅಂಟಿಸ್ಕೊಂಡು ದೀಪನ ಬೆಳಗಿ ನಾವು ದೇವರಿಗೆ ಪ್ರದಕ್ಷಿಣೆನ ಕೂಡ ಹಾಕ್ಬೋದು. ನನ್ನ ಮಗನಿಗೂ ಕೂಡ ಯಾಕೋ ನಿನ್ನೆ ಜ್ವರ ಕೂಡ ಬಂದ್ಬಿಟ್ಟಿತ್ತು ರಾತ್ರಿ. ಹಂಗಾಗಿ ಅವನಿಗೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗೋಣ, ಮಳೆ ಬರೋಂಗೆ ಕೂಡ ಆಗಿತ್ತು. ಆದ್ರೂ ಹೋಗ್ಬಿಟ್ಟು ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅವನನ್ನು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅವನು ಒಂದು 3 ರೌಂಡು ದೀಪನ ಇಟ್ಕೊಂಡು ಸುತ್ತದ, ನನ್ನ ಕೈಲಿ ಕೊಡಲಿಲ್ಲ, ಅವನೇ ಇಟ್ಕೊಂಡು ಸುತ್ತ. ಆಮೇಲೆ 3 ರೌಂಡ್ ಆದಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಅವನೂ ಕರ್ಕೊಂಡು ಮೆಡಿಕಲ್ ಸ್ಟೋರಿಗೆ ಹೋಗಿ ಅಲ್ಲಿ ಅವನಿಗೆ ಶಿರಾಪ್ ಎಲ್ಲ ತೊಗೊಂಡು ಅಲ್ಲಿಂದ ಫ್ರೂಟ್ಸ್ ತೊಗೊಂಡು ಹಂಗೇ ಇದು ಲಿಕ್ವಿಡ್ ಖಾಲಿ ಆಗಿತ್ತು ವಾಷಿಂಗ್ ಮಿಷಿನ್ಗೆ, ಅದನ್ನು ತೊಗೊಂಡು ನಾನು ನನ್ನ ಮಗ ಇಬ್ಬರೇ ಹೋಗಿದ್ವಿ. ಗಾಡೀಲಿ ಕರ್ಕೊಂಡು ಹೋಗಿದ್ದೆ. ಅವನನ್ನು ಫುಲ್ ಪ್ಯಾಕ್ ಮಾಡಿಕೊಂಡು ಗಾಳಿ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಪಾತ್ರೆಯಲ್ಲೇನೂ ತೊಳೆದಿರಲಿಲ್ಲ. ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಟೈಮ್ ಆಗಿಬಿಡುತ್ತೆ, ಕತ್ಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಪೆಂಡಿಂಗ್ ಇಟ್ಟಿದ್ದೆ. ಸೊ ಹಂಗಾಗಿ ದೇವಸ್ಥಾನದಿಂದ ಬಂದಮೇಲೆ ಅಮ್ಮ ಅಡುಗೆ ಮಾಡೋದಕ್ಕೆ ಕೂಡ ರೆಡಿ ಮಾಡ್ತಿದ್ರು. ನಾನು ಪಾತ್ರೆಗಳನ್ನು ಕೂಡ ತೊಳ್ದು ಈಚೆ ಬಂದೆ. ಮೊಮ್ಮಗ ಮತ್ತು ಅಜ್ಜಿ ಇಬ್ಬರೂ ಕೂಡ ನಮ್ಮಮ್ಮ ಬಲೂನ್ ಊದು ಕೊಡ್ತಾಯಿದ್ರೆ ಅವನು ಸುಯಿ ಅಂತ ಏನೋ ಸೌಂಡ್ ಬರುತ್ತೆ, ಕುಯಿ ಅಂತ, ಅದನ್ನು ಆ ಥರ ಆಟ ಆಡ್ತಾಯಿದ್ರು. ಆಮೇಲೆ ಅವನ ತೊಡೆ ಮೇಲೆ ಹೋಗಿ ನಾನು ಕೂಡ ಮಲ್ಕೊಂಡೆ. ಅವನು ಇಬ್ಬರೂ ಹ್ಯಾಂಡಲ್ ಮಾಡ್ತಾಯಿದ್ದ. ಆಮೇಲೆ ಅಮ್ಮ ಮುದ್ದೆ ಮಾಡಿದ್ರು, ಉಪ್ಸಾರು ಮಾಡಿದರು. ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿನ್ಸಿದ್ರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ. ರಾತ್ರಿ ಹೊತ್ತು ಜಾಸ್ತಿ ಅವನಿಗೆ ಮುದ್ದೆನೇ ತಿನ್ನಿಸೋದು. ತಿನ್ಕೊಂಡ, ಜ್ವರ ಬೇರೆ ಬಂದಿತ್ತಲ್ಲ, ಸೊ ಹಂಗಾಗಿ ಅನ್ನ ಏನು ಬೇಡ ಅಂದ್ಬಿಟ್ಟು ಮುದ್ದೆನೇ ತಿನ್ನಿಸ್ಕೊಟ್ಟೆ. ಅದಾದಮೇಲೆ ಅವನಿಗೆ ಊಟ ಎಲ್ಲ ಮಾಡಾದ್ಮೇಲೆ ಸಿರಾಪ್ ಹಾಕೋಣ ಅಂತ ಹೇಳ್ಬಿಟ್ಟು ಸಿರಾಪ್ ಹಾಕ್ಕೊಡ್ತಾಯಿದ್ದೀನಿ. ಅವನಿಗೆ ಫಸ್ಟೇ ಹೇಳಿದ್ವಿ ಇಂಜೆಕ್ಷನ್ ಬೇಕಾ ಸಿರಪ್ ಬೇಕಾ ಅಂತ. ಸಿರಪ್ಪು ಅಂತ ಹೇಳಿದ. ಮೊದಲೆಲ್ಲ ಸಿರಪ್ ಕುಡಿಯೋಕ್ಕೆ ಹಿಂಸೆ ಪಡಬೇಕಾಗಿತ್ತು. ಅವನಿಗೆ ಕೆಡ್ಕೊಂಡು ಮೂಗಿಡ್ಕೊಂಡು ಎಲ್ಲ ಉಯ್ಬೇಕಾಗಿತ್ತು. ಬಟ್ ಇವಾಗ ಏನೇನೋ ಹೇಳಿ ಇವಾಗ ಪರವಾಗಿಲ್ಲ. ಒಂದು ಸತಿ ಒಂಚೂರು ಹಾಕ್ತೀವಿ, ಅಮ್ಮ ಒಂಚೂರು ಹಾಕಮ್ಮ, ಒಂದೇ ಗೀಟ್ ಹಾಕಮ್ಮ, ಏನೇನೋ ಹೇಳ್ಕೊಡ್ತಿದ್ದ ಅವನೇ. ಕುಡ್ಕೊಂಬಿಡು ಬೇಗ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸತಿಗಿದೆ ಫಸ್ಟು. ನೆಕ್ಸ್ಟ್ ಡೇ ಎಲ್ಲನೂ ಹಿಂಸೆ ಮಾಡ್ತಾಯಿದ್ದ, ಕುಡಿಯೋದಕ್ಕೆ ಸತಾಯಿಸ್ತಾಯಿದ್ದ. ಬಟ್ ಇವಾಗ ಬೆಟರ್ ಅನಿಸುತ್ತೆ. ಅವಾಗ ಕಂಪೇರ್ ಮಾಡಿಕೊಂಡ್ರೆ ಮಲ್ಕೊಳಕ್ಕೆ ಬಂದವಾಗ ಒಂದು ಎಳೆ ಮಗು ಥರ ಬಾಯಲ್ಲಿ ಬೆಳಿಟ್ಕೊಂಡು ಚೀಪ ಥರ ಏನೇನೋ ಆಟ ಆಡ್ತಾಯಿದ್ದ, ತಮಾಷೆ ಮಾಡ್ತಾಯಿದ್ದ. ಜ್ವರ ಬಂದಿದೆ ಆದ್ರೂ ಅವನು ಖುಷಿಯಾಗೇ ಇದ್ದ. ರಾತ್ರಿ ಹೊತ್ತು ಮಾತ್ರ ಯಾಕೋ ಜ್ವರ ಬರ್ತಿದೆ. ಆಮೇಲೆ ಬೆಳಗ್ಗೆ ಹೊತ್ತೆಲ್ಲ ಆರಾಮಾಗೇ ಇರ್ತಾನೆ. ಬೆಳಗ್ಗೆ ಎದ್ದು ಬಂದಾಗ ಅಮ್ಮ ರೊಟ್ಟಿ ಮಾಡ್ತಾಯಿದ್ರು, ಅಪ್ಪ ಚಿಕನ್ ತಂದಿದ್ರು, ಅದನ್ನು ಗ್ರೇವಿ ಮಾಡೋಕ್ಕೆ ಹೇಳಿದ್ರು. ಸೊ ಹಂಗಾಗಿ ಅದನ್ನು ಗ್ರೇವಿ ಎಲ್ಲನೂ ಕೂಡ ಮಾಡಿದೆ. ಅನ್ನನೂ ಕೂಡ ಮಾಡಿದರು. ಅಮ್ಮ ಅಪ್ಪಂಗೆ ಮಾತ್ರ ಅನ್ನ ತಿನ್ನಲ್ಲ ಅಂದ್ಬಿಟ್ಟು ರೊಟ್ಟಿ ಮಾಡಿದರು. ಒಂದು ರೊಟ್ಟಿ ಇತ್ತು, ಅದಕ್ಕೇ ನಾನು ರೊಟ್ಟಿಗೆ ಗ್ರೇವಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಪ್ಪು ಅನ್ನ ತಿಂತೀನಿ ನಾನು ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ತಿನ್ನಿಸ್ಕೊಟ್ಟೆ. ಆಮೇಲೆ ಸಿರಪೆಲ್ಲ ಹಾಕಿದೆ. ಆಮೇಲೆ ಒಂದು ಕೊರಿಯರ್ ಇದೆ ಅಂದ್ಬಿಟ್ಟು ಕಾಲ್ ಬಂದಿತ್ತು, ಹೋಗಿ ಇಸ್ಕೊಂಡು ಬಂದ್ವಿ. ಇದನ್ನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಪಾಟು 5 ಪೀಸ್ ಏನೋ ಇದೆ. ಇದಕ್ಕೆ ಅರೌಂಡ್ 250 ಏನೋ ಆಗಿತ್ತು ಅಮೌಂಟು. ನೋಡೋಣ, ನಾನು ಅಂದ್ಕೊಂಡೆ ತುಂಬ ಚಿಕ್ಕ ಬರುತ್ತೇನೋ ಅಂತ. ನಾನು ಇಂಡೋರಿಗೇ ಇಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಬಟ್ ಇದನ್ನು ನೋಡಿ ತುಂಬ ಸ್ವಲ್ಪ ದೊಡ್ಡನೇ ಇರೋದ್ರಿಂದ ನಾನು ಇದನ್ನ ಔಟ್ಡೋರ್ಗೂ ಇಡ್ಬೋದು ಅಂದ್ಬಿಟ್ಟು ಇದನ್ನು ಔಟ್ಡೋರಲ್ಲೇ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಕೆಳಗಡೆ ಪ್ಲೇಟ್ಸೂ ಕೂಡ ಕೊಟ್ಟಿದ್ದರು. ಕಲರ್ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು. ನನಗನ್ಸುತ್ತೆ ಇದನ್ನು ಇಂಡೋರಲ್ಲಿ ಇಟ್ರೇ ಒಳ್ಳೆಯದು, ಔಟ್ಡೋರಿಗೆ ಇಟ್ಟಿದ್ರೆ ಫುಲ್ ಕಲರ್ ಫೇಡ್ ಆಗಿಬಿಡುತ್ತೆ ಅಂತ ಅನ್ನಿಸ್ತು. ಮತ್ತು ಒಂದನ್ನು ಪ್ರೆಸ್ ಮಾಡಿ ನೋಡೋಣ ಇದು ಹೆಂಗಿದೆ ಅಂತ. ಬಟ್ ಸೈಡಲ್ಲಿ ಢಮ್ ಅಂದೇ ಬಿಡ್ತು, ಅದು ಸೈಡಲ್ಲಿ ಹೊಡೆದೇ ಹೋಗ್ಬಿಡ್ತು. ಅದು ನನ್ನ ತಪ್ಪು. ಅದೇನು ಏನು ಬ್ರೇಕ್ ಪ್ರೂಫ್ ಅಂತ ಏನು ಹೇಳಿರಲಿಲ್ಲ. ಆದರೂ ನಾನು ಟೆಸ್ಟ್ ಮಾಡೋಕ್ಕೆ ಹೋಗಿ ಹೊಡೆದಾಕೊಂಡೆ. ಇಲ್ಲಿ ಒಂದು ಅಲ್ವಾ ಅಂದ್ಬಿಟ್ಟು ಇದಕ್ಕೆ ಮಣ್ಣನ್ನೆಲ್ಲ ತುಂಬಿ ಗಿಡಗಳನ್ನ ನೆಡೋಣ ಅಂತ ಹೇಳ್ಬಿಟ್ಟು ಮಣ್ಣನ್ನೆಲ್ಲ ತುಂಬಕ್ಕೆ ಅಂದ್ಬಿಟ್ಟು ನಮ್ಮನೆ ಅಡಿಕೆ ಗಿಡದ ಹತ್ರ ಇರೋ ನೀರೆಲ್ಲ ಹಾಕಿ ನಮ್ಮಮ್ಮ ಸ್ವಲ್ಪ ಮೆತ್ತಗೆ ಮಾಡಿದರು. ಅಲ್ಲಿ ಹೋಗ್ಬಿಟ್ಟು
ತುಂಬಿಕೊಂಡು ಎಲ್ಲನೂ ಕೂಡ ಬಂದೆ. ಎಲ್ಲದಕ್ಕೂ ತುಂಬಿದೆ. ಅಪ್ಪನೂ ಕೂಡ ಬಂದಿದ್ದ ತುಂಬಕ್ಕೆ. ಅವನು ಪಾಪ ಒಂದಕ್ಕೆಲ್ಲ ತುಂಬ್ದ. ಬಿಸಿಲಿತ್ತು ಆದರೂ ಹೋಗು ಅಂದರೂ ನಾನು ಕೇಳಲಿಲ್ಲ. ತುಂಬ್ಕೊಂಡು ಬಂದ್ವಿ. ಆಮೇಲೆ ಸ್ನೇಕ್ ಪ್ಲ್ಯಾಂಟ್ನ ನಾನು ಯಾವುದೋ ಪಾರ್ಕಿಗೆ ಹೋದಾಗ ಅಲ್ಲಿಂದ ಕಿತ್ಕೊಂಡು ಬಂದಿದ್ದೆ. ಅದನ್ನು ಪಾಟಲ್ಲಿ ಹಾಕಿದ್ದೆ. ಒಂದು ಗಿಡ ಹೋಗಿ 3 ಗಿಡ ಆಗಿತ್ತು. ಅದರಲ್ಲೇ ಬೇರು ಬಿಟ್ಕೊಂಡು ಅದನ್ನೇ ಕಿತ್ತಿ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ ಸ್ನೇಕ್ ಪ್ಲ್ಯಾಂಟ್ ಹಾಕೋಕ್ಕೆ ಅಂತಲೇ ಈ ಪಾಟ್ನ ಬುಕ್ ಮಾಡಿದ್ದೆ, ಇಂಡೋರಲ್ಲಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ನಾನು 2 ಮಾತ್ರ ಕಿತ್ಕೊಂಡು ಬಂದಿದ್ದೆ. ನನ್ನ ಮಗ ಅಲ್ಲಿ ಇನ್ನೊಂದು ಆಚೆ ಇದ್ದಿದ್ದ ಪಾಟಲ್ಲಿ ಹೋಗಿ ಕಿತ್ಕೊಂಡ್ಬಂದು ಅವನು ನೆಡ್ತಾ ಇದ್ದ. 3ಕ್ಕೆ ಸ್ನೇಕ್ ಪ್ಲ್ಯಾಂಟ್ನೇ ಹಾಕಿದ್ದೀನಿ. ಇನ್ನೊಂದಕ್ಕೆ ಒಂದು ಶೋ ಗಿಡದ ಪ್ಲ್ಯಾಂಟ್ ಇತ್ತು, ಅದನ್ನು ಕಿತ್ಕೊಂಡ್ಬಂದು ಹಾಕಿದ್ದೆ. ಇನ್ನೊಂದಕ್ಕೆ ಆಲೋವೆರಾ ಗಿಡ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೆ ಹತ್ರ ಗಿಡಗಳು, ಆಲೋವೆರಾದು. ಅವಾಗೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಅವರು ಇವರು ರೆಮಿಡಿ ಹೇಳ್ತಿದ್ರು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹುಡಿಕೊಂಡು ಬರೋಕ್ಕೆಲ್ಲ ಹೋಗ್ತಿದ್ವಿ. ಇವಾಗ ನಮ್ಮ ಮನೆ ಹತ್ರನೇ ಅಷ್ಟು ಗಿಡ ಆಲೋವೆರಾದಾಗಿದೆ. ಬಟ್ ಅದರಿಂದ ಏನು ಯೂಸೇ ಮಾಡ್ಕೊತಾ ಇಲ್ಲ ನಾನಂತೂ. ಒಂದೊಂದು ಸರಿ ಅನಿಸುತ್ತೆ ಯೂಸ್ ಮಾಡ್ಕೋಬೇಕು ಅಂತ, ಒಂದೊಂದು ಸತಿ ಟೈಮ್ ಇರಲ್ಲ, ಸುಮ್ಮನೆ ಹೋಗ್ಬಿಡ್ತೀನಿ. ಅದಕ್ಕೊಂದಕ್ಕೆ ಶೋ ಗಿಡದ ಪ್ಲ್ಯಾಂಟ್ ಹಾಕಿ ಇವಾಗ 5 ಪಾಟಲ್ಲಿ 5 ಗಿಡಗಳು ರೆಡಿ ಆಗಿದೆ. ಅಪ್ಪು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಡನ್ ಅಂತಿದ್ದ. ಆಮೇಲೆ ನೀನು ಕೂತ್ಕೊ ಬಾ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದ. ಅದು ಇದು ಆಮೇಲೆ ಒಂದು ಹೆಂಗೆಂಗೋ ಮಾಡಿದ್ದ ಫೋಟೋ ಹೆಂಗೆಂಗೋ ಕ್ಲಿಕ್ ಮಾಡಿದ್ದ. ಅದನ್ನೆಲ್ಲ ನಾನೇನು ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಮೇಲ್ಗಡೆ ಬಂದು ರಾತ್ರಿ ಜ್ವರ ಬಂದಿರೋದಕ್ಕೂ ಅದಕ್ಕೂ ಸೂಸು ಮಾಡ್ಕೊಂಬಿಟ್ಟಿದ್ದ ಬೆಡ್ ಮೇಲೆ. ಅದನ್ನೆಲ್ಲ ಬೆಡ್ ಸ್ಪ್ರೆಡ್ನೆಲ್ಲನೂ ಕೂಡ ಒಗೆದಿಕ್ಕೆ ಹಾಕಿದ್ದೆ. ಬೇರೆ ಬೆಡ್ ಸ್ಪ್ರೆಡ್ನ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಇದು ನನಗೆ ಅಂದರೆ ಮನೆ ಹತ್ರನೇ ಮಾರ್ಕೊಂಬಂದಿದ್ರು. ಲೈಕ್ ಬ್ರ್ಯಾಂಡೆಡ್ ಅಂತ ಇರೋದನ್ನ ಕಮ್ಮಿ ರೇಟಿಗೆ ಕೊಡ್ತೀವಿ, ಇಷ್ಟಿರೋದನ್ನ ಅಷ್ಟಕ್ಕೆ ಅಂತ ಹೇಳ್ತಾರಲ್ಲ. ಒಂದ್ಸರಿ ನಾನು ಆಲ್ರೆಡಿ ತೋರಿಸಿದ್ದೆ ಅದು ಇದು. ಒಂದು ಕಡೆ ಹಾಕಿ ನೋಡಿದ್ರೆ ಒಂದು ಕಡೆ ಚಿಕ್ಕ ಅನ್ನಂಗೆ ಅನ್ನಿಸ್ತಾಯಿತ್ತು. ನಾನೆಲ್ಲ ಉಲ್ಟಾ ಹಾಕ್ಬಿಟ್ಟಿದ್ದೀನೇನೋ ಆ ಕಡೆದು ಈ ಕಡೆದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿ ಇದು ಮಾಡಿದೆ. ಆದ್ರೂ ಅದೇ ಸರಿಗಿದ್ದಿದ್ದು. ಆಮೇಲೆ ಅದನ್ನೇ ಸೀದಾ ಅಂತ ಹೇಳ್ಬಿಟ್ಟು ಹಾಕ್ದೆ. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. 2ಕ್ಕೇನೋ 1500 ಕೊಟ್ಟಿದ್ವಿ. ಬಟ್ ಕುಣಿಗಲ್ಗೆ ಹೋಗಿ ಆಂಟಿ ಅವರೆಲ್ಲರೂ ಕೂಡ ನಾವು 400 ಕೊಟ್ವಿ ಅಂತ ಅಂದರು. ಅವಾಗ ನಾನು ಮಕ್ಕರಾದೆ ಅಂತ ಅನ್ನಿಸ್ತಾಯಿತ್ತು. ಬೆಡ್ ಸ್ಪ್ರೆಡ್ನೆಲ್ಲ ಹಾಕ್ಬಿಟ್ಟು ಕೆಳಗಡೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ. ಒಂದು ಸೀಮಂತದ್ದು ಮೇಕಪ್ ಬುಕ್ಕಿಂಗ್ ಇತ್ತು. ಅವ್ರು ಕಾಲ್ ಮಾಡಿದರು, ಅಡ್ವಾನ್ಸ್ ಕೂಡ ಮಾಡಿದರು. ಆಮೇಲೆ ಅವ್ರದ್ದು ಏನೇನು ಡೀಟೇಲ್ಸ್ ಏನೇನು ಬೇಕಿತ್ತು ಅದೆಲ್ಲನೂ ಕೂಡ ನೋಟ್ ಡೌನ್ನ ಮಾಡಿಕೊಂಡು ಅವ್ರು ಅಡ್ವಾನ್ಸ್ ಪೇ ಮಾಡಿರೋದನ್ನೆಲ್ಲನೂ ಕೂಡ ಬುಕ್ಕಿಗೆ ನೋಟ್ ಡೌನ್ನ ಮಾಡಿಕೊಂಡೆ. ಅವರು ಕೂಡ ಮೆಹಂದಿದು ಮೇಕಪ್ದು 2 ಕೂಡ ಕೇಳ್ತಿದ್ರು. ಮೆಹಂದಿದು ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ನಾನು ವರ್ಕ್ ಮಾಡ್ತಾ ಇರೋದು ಬ್ಯಾಂಗ್ಳೂರಲ್ಲಿರೋದು. ನಾನು ಊರಿಗೆ ಬಂದವಾಗ ನಿಮಗೆ ಹೇಳ್ತೀನಿ, ಯಾವುದಕ್ಕೂ ಒಂದು 4 ಡೇಸ್ ಬಿಫೋರು ಅಂತ ಹೇಳಿ ಮಾತಾಡಿದ್ವಿ. ಆಮೇಲೆ ನನ್ನ ಸ್ಕಿನ್ನು ಫುಲ್ಲು ಏನು ಕೇರ್ ಮಾಡ್ತಾ ಇದ್ದೀನಲ್ವ, ಅದು ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿದ್ದೆ. ಅದೆಲ್ಲ ಫುಲ್ಲು ಸೀಟ್ ಮನೆ ಆಗಿರೋದ್ರಿಂದ ಫುಲ್ಲು ಸ್ವೆಟ್ ಆದಂಗಾಗಿ, ಮತ್ತು ನಾನು ವಿಂಡೋ ಆಪೋಸಿಟ್ ಕೂತಿರೋದ್ರಿಂದ ವಿಂಡೋಯಿಂದ ಬಿಸಿಲು ಕೂಡ ಮುಖಕ್ಕೆ ರಾಚ್ತಾಯಿತ್ತು. ಹಂಗಾಗಿ ಫುಲ್ಲು ಗ್ಲಾಸಿ ಫೇಸ್ ಆಗಿಬಿಟ್ಟಿತ್ತು. ಆ ಥರ ಏನಿಲ್ಲ, ನಾರ್ಮಲಾಗೇ ಇದ್ದೆ. ಆಮೇಲೆ ನನ್ನ ಮಗ ಕೂಡ ಬಂದ, ಅವನು ಮಲ್ಕೊಂಡಿದ್ದ. ಆಮೇಲೆ ಇಬ್ಬರೂ ಕೂಡ ದೇವ್ರ ದೀಪ ಹಚ್ಚೋಣ, ಶುಕ್ರವಾರ ಕೂಡ ಆಗಿತ್ತು ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೆ. ಅವನು ಕೂಡ ಪೂಜೆ ಮಾಡೋದ್ರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟು. ಅದರಲ್ಲೂ ಗಂಧಕಡ್ಡಿ ಮೊದಲು ಎತ್ಕೊತಾನೆ, ಗಂಧಕಡ್ಡಿಗಳನ್ನ ಬೆಳಗೋದಕ್ಕೆ. ಆಮೇಲೆ ಅವನಿಗೆ 2 ಗಂಧಕಡ್ಡಿ ಹಚ್ಕೊಟ್ಟು ನಾನು 3 ಗಂಧಕಡ್ಡಿ ಹಚ್ಕೊಂಡು ಪೂಜೆನ ಮಾಡಿದೆ. ಆಮೇಲೆ ವ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ಶ್ರೀರಾಮನವಮಿ ದಿನ ಸ್ವಲ್ಪ ವ್ಲಾಗ್ನ ಮಾಡಿಕೊಂಡೆ. ನನ್ನ ತಮ್ಮಂದರು ಹುಡುಗರು ಎಲ್ಲರೂ ಸೇರಿಕೊಂಡು ಈ ಆಂಜನೇಯ ದೇವಸ್ಥಾನಕ್ಕೆ ಈ ವರ್ಷವೂ ಇಷ್ಟು ಗ್ರ್ಯಾಂಡಾಗೆ ಪಾನಕ ಮಜ್ಜಿಗೆ ಎಲ್ಲನೂ ಕೂಡ ಹಂಚ್ತಾ ಇರೋದು. ಫುಲ್ಲು ರೋಡಲ್ಲಿ ಹೋಗೋ ಬಸ್ಗಳನ್ನ ಎಲ್ಲ ನಿಲ್ಲಿಸಿ ಬಸ್ಸಲ್ಲಿರೋರಿಗೆಲ್ಲರಿಗೂ ಕೊಟ್ಟು ಒಂದೊಂದು ಡ್ರಮ್ ಮಾಡಿದರು. ಹೆಸರುಬೇಳೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮಜ್ಜಿಗೆ ಪಾನಕ ಇಷ್ಟಿತ್ತು. ಪಾನಕನೂ ಸ್ವಲ್ಪ ಖಾಲಿ ಆಯಿತು, ಮಜ್ಜಿಗೆ ಸ್ವಲ್ಪ ಉಳ್ಕೊಂಡಿತ್ತು ಅಷ್ಟೇ. ಆಮೇಲೆ ಅದನ್ನು ಕೂಡ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿದ್ರು. ಎಲ್ಲರೂ ಕೂಡ ಖುಷಿಯಾಗಿ ಕುಡ್ಕೊಂಡು ಇದು ಮಾಡಿದ್ರು. ನಾನು ನನ್ನ ಮಗ ಇಬ್ಬರು ಹೋಗಿ ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ಮಾವ ಕೂಡ ಬಂದಿದ್ದರು, ಅವರಿಗೂ ಕೂಡ ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟು, ಅವರು ಅಪ್ಪು ಜ್ವರ ಬಂದಿತ್ತು ಅಂದಿದ್ದಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು.
ಆಮೇಲೆ ಅವನಿಗೂ ಕುಡಿಸ್ಕೊಂಡು ನಾನು ಕುಡ್ಕೊಂಡು ಆಮೇಲೆ ಮನೆಗೆ ಬಂದೆ. ಅವ್ನ ಗೆಂಡೆ ಸ್ವೀಟ್ ತಿನ್ನೋಕೆ ತಗೋ ಅಂತ ಹೇಳ್ಬಿಟ್ಟು ಅಪ್ಪು ಕೈಲಿ ಕೊಟ್ಟ. ತೊಗೊಂಡು ಮನೆಗೆ ಬಂದು ಮನೆಯಲ್ಲಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.